ಲೋಹಿತ್, ಈ ಥರದ ಚರ್ಚೆಗಳಿದೆಯಲ್ಲ, ಇದು ನೆವರ್ ಎಂಡಿಂಗ್. ಒಬ್ರು ಗೋಡ್ಸೆ ಅಂತಾರೆ, ಒಬ್ರು ಗಾಂಧಿ ಅಂತಾರೆ, ಒಬ್ರು ನಕಲಿ ಗಾಂಧಿ ಅಂತಲ್ಲಿ ಬರದೇ ಬಿಟ್ಟಿದ್ದಾರೆ. ನಕಲಿ ಗಾಂಧಿ, ಅಸಲಿ ಗಾಂಧಿ. ಬಟ್ ಏನೇ ಆಗಲಿ, ನಾವು ಫಾದರ್ ಆಫ್ ನೇಷನ್, ರಾಷ್ಟ್ರಪಿತಾಮಹ, ರಾಷ್ಟ್ರಪಿತ ಇದೆಲ್ಲ ಕರಿತೀವಲ್ವ ನಾವು. ಇದು ಒಂಥರ ಅವಮಾನ ಮಾಡ್ದಂಗಲ್ಲ, ಅದನ್ನೆಲ್ಲ ನಾವು ಡಿಗ್ರೇಡ್ ಅಂದರೆ ಪೊಲಿಟಿಕಲ್ ಅಪೋಸಿಷನ್ಸ್ ನೀವು ಏನೇ ಇಟ್ಕೊಳ್ಳಿ, ರಾಜಕೀಯ ವೈರುಧ್ಯಗಳು ನೀವೇನೇ ಇಟ್ಕೊಂಡ್ರು ಕೂಡ ಈ ಗಾಂಧೀಜಿಗೆ ಈ ಥರ ಅವಮಾನ ಮಾಡೋದು ಸರಿಯಾಗತ್ತಾ? ಇದು ಭಾರತ ಇವತ್ತು ಬಿಜೆಪಿ ತಿಳ್ಕೊಬೇಕಾಗಿರೋದು ಸಂಸ್ಕಾರ ಸಂಸ್ಕೃತಿಯ ಮೇಲೆ ನಿಂತಿರುವಂಥದ್ದು ಭಾರತ. ಅದನ್ನ ನಾವೇ ಎತ್ತಿ ಹಿಡಿದಿದ್ದೀವಿ ಅನ್ನೋದು ಬಿಜೆಪಿಯ ಒಂದು ಕನಸು. ಅವರ ಒಂದು ಪಬ್ಲಿಕೇಶನ್ ಅಲ್ಲಿ, ನೀವು ಪಬ್ಲಿಕೇಶನ್ ನೋಡಬಹುದು, ಪಬ್ಲಿಷ್ ಬೈ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಪಕ್ಷದಿಂದ ಗಾಂಧೀಜಿಯವರಿಗೆ ಅವಮಾನ ಆಗೋಯ್ತು. ಓಕೆ, ಏನೋ ಅವಮಾನ ಮಾಡಿಲ್ಲಪ್ಪ, ಗಾಂಧೀಜಿ ಅವ್ರನ್ನ ಇಟ್ಕೊಂಡು ಒಡೆಯಕ್ಕೆ ಹೋಗಿದ್ದೀವಿ ಕಾಂಗ್ರೆಸ್ಗೆ, ನಾವು ಪೊಲಿಟಿಕಲ್ ರೆವೆಲ್ರಿ ಮಾಡ್ತಿದ್ದೀರಾ? ಗಾಂಧೀಜಿ ಅವರು ನಿಮ್ಮವರಲ್ಲ, ಗಾಂಧೀಜಿ ಅವರು ಕಾಂಗ್ರೆಸ್ ಅವರು ಅಲ್ಲ, ಗಾಂಧೀಜಿ ಈ ದೇಶದವರು, ಈಸ್ ಅ ಫಾದರ್ ಆಫ್ ನೇಷನ್. ಅವರ ಒಂದು ಆಶೀರ್ವಾದದನೋ ಅಥವಾ ಅವರ ಒಂದು ನೆರಳಲ್ಲೋ ಈ ಸಮಾಜ ಬೆಳ್ಕೊಂಡು ಹೋಗಿದೆ ಅನ್ನೋದೇ ನಾವು ಫಾದರ್ ಆಫ್ ನೇಷನ್ ಅಂತ ಹೇಳ್ತೀವಿ. ಅವ್ರಿಗೆ ಅವಮಾನ ಮಾಡೋದು ಒಂದೇ, ಈ ದೇಶದ ಸಂವಿಧಾನ ಮಾಡೋಕ್ಕೂ ಒಂದೇ. ಅವರ ಹೆಸರನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಸಾವಿರಾರು ಕಾನೂನುಗಳಿದಾವೆ ಸರ್. ಡಿಫಾಮೇಷನ್ ಮಾಡಬಾರ್ದು. ಇವಾಗ ಇಮ್ಮಾರಲ್ ಅಂಡ್ ಇಲ್ಲೀಗಲ್ ಅಂತ ಹೇಳಿ ಬರ್ತಾರೆ, ಅನೈತಿಕ ಮತ್ತೆ ಇಲ್ಲೀಗಲ್, ಅಕ್ರಮ ಅನ್ನುವಂಥದ್ದು. ಒಂದು ಕೇಸ್ ಹೇಳ್ತೀನಿ, ಗಾಂಧೀಜಿ ಅವರಿಗೆ ತಾವು ಸ್ಟ್ಯಾಚ್ಯೂಗೆ ಗ್ಲಾಸ್ ಹಾಕಿದ್ರೆ ಅದು ಇಮ್ಮಾರಲ್ ಆಗುತ್ತೆ, ಇಲ್ಲೀಗಲ್ ಆಗಲ್ಲ. ಯಾರೊಬ್ಬ ವ್ಯಕ್ತಿ ಹೇಳ್ತಾರೆ, ನಾನು ಪ್ರೀತಿಯಿಂದ ಏನೋ ನೋಡ್ಬಿಟ್ಟೆ, ಮಗು ಹೇಳ್ಬಿಡ್ತಾರೆ, ನಾನು ಪ್ರೀತಿಯಿಂದ ನೋಡಕ್ ಹೋದೆ, ಹೆಂಗ್ ಕಾಣ್ತಾರೆ ತಾತ ನೋಡಕ್ ಹೋಗ್ಬಿಟ್ಟೆ, ದಟ್ ಇಸ್ ಇಮ್ಮಾರಲ್, ಇಲ್ಲೀಗಲ್. ಅದು ಅವರ ತತ್ವ ಸಿದ್ಧಾಂತ ವಿರುದ್ಧ. ಅವ್ರ ಕೈಯಲ್ಲಿ ತಾವೇನೋ ಬೇರೆ ಧೂಮಪಾನವನ್ನೋ ಮದ್ಯಪಾನವನ್ನು ಕೊಡುವಂಥದ್ದು, ಕೊಟ್ಬಿಟ್ಟು ಅದರ ಫೋಟೋ ತೆಗೆಯುವಂಥದ್ದು, ದಟ್ ಈಸ್ ಇಲ್ಲೀಗಲ್. ಹಾಗೆ ನೀವು ಮದ್ಯಪಾನ ಧೂಮಪಾನ ಅನ್ನುವಂಥದ್ದು ಅವರ ವಿರೋಧ ಮಾಡ್ಕೊಂಡ್ ಬಂದಿರೋಂಥದ್ದು. ಇವತ್ತು ಕೂಡ ಅಹಿಂಸೆಯನ್ನು ಕೂಡ, ಅಹಿಂಸೆ ಅನ್ನೋದನ್ನ ಅವ್ರದೊಂದು ಚಾಪ್ಟರೇ ಅದು. ಅವ್ರು ನಮ್ಗೆ ಸ್ವಾತಂತ್ರ್ಯ ಕೊಡಿಸಿರೋದೇ ಹಾಗೆ. ಎಷ್ಟೋ ಜನರನ್ನ ಅವ್ರು ಎದುರಾಕೊಂತಾರೆ. ಸುಭಾಷ್ ಚಂದ್ರ ಬೋಸ್ ಅವ್ರು ಹೇಳೋದನ್ನ ಯುದ್ಧ ಮಾಡೋಣ ಅಂದ್ರೆ, ಇಲ್ಲ ನಾನು ಅಹಿಂಸೆವಾದಲ್ಲೇ ಹೋಗ್ತೀನಿ, ಒಂದು ಕೆನೆ ತೋರಿಸಿದ್ರೆ ಅಂದ್ರೆ ಅದಕ್ಕೊಂದು ಟೈಟಲ್ ಇದೆ ಸರ್, ಅದು ಸಬ್ಜೆಕ್ಟ್ ಅಲ್ಲ, ಇಟ್ಸ್ ಎ ಟೈಟಲ್. ಆ ಸಬ್ಜೆಕ್ಟ್ ಹೆಸರೇ ಅದು. ಅಹಿಂಸಾವಾದಿ ಯಾರಾದ್ರೂ ಗಾಂಧೀಜಿ. ಅವ್ರ ಕೈಲಿ ನೀವು ದೊಣ್ಣೆ ಕೊಟ್ಬಿಟ್ಟು ಕಾಂಗ್ರೆಸ್ನಲ್ಲ ಯಾರನ್ನೋ ಒಬ್ಬರನ್ನ ವರ್ಷಕ್ಕೆ ಹೋಗ್ಬಿಟ್ರೆ ಇದು ಇಲ್ಲೀಗಲ್ ಅಂತ ನಿಮ್ಗೆ ಗೊತ್ತಿಲ್ವಾ? ನೀವು ಹೇಗೆ ರಾಜ್ಯವನ್ನ ಮಾಡ್ತೀರಿ, ಹೇಗೆ ರಾಜ್ಯ ಸರ್ಕಾರವನ್ನ ನೀವು ನಡೆಸ್ತೀರಿ, ವಿಧಾನಸೌಧವನ್ನು ನೀವು ಹೇಗೆ ನಡೆಸ್ತೀರಿ? ಇದೇ ಬಿಜೆಪಿ ಅವರು ತಮ್ಮ ಎಲ್ಲಾ ಕ್ಯಾಬಿನ್ಗಳಲ್ಲೂ ಸರ್ಕಾರ ಮಾಡಿರಲ್ಲ, ಗಾಂಧೀಜಿ ಅವರು ಇದ್ರಲ್ವಾ ಸರ್? ಹಾಗೆ ದೊಣ್ಣೆ ಕೊಟ್ಟಿದ್ರಾ? ನಿಮ್ಮ RSS ಬುದ್ಧಿಯನ್ನು ಇಲ್ಲೂ ತೋರಿಸ್ಬಿಡ್ತೀರಾ? ನಿಮ್ಮ ದೊಣ್ಣೆಯನ್ನು ನೀವು ಎತ್ತಿರಲ್ಲ, ಅದೇ ರೀತಿ ಇದನ್ನು ಕೊಟ್ಬಿಟ್ರಾ? ಇದು ತಪ್ಪು. ನೀವು RSS ಕೈಲಿ ಕೊಟ್ಕೊಳ್ಳಿ, ಅದೇ ದೇಶ ಇದನ್ನು ಒಪ್ಪಲ್ಲ. ನನಗೆ ರಾಜಕೀಯ ವ್ಯಕ್ತಿ ಅನ್ಕೊಂಡ್ಬಿಡಿ ಸರ್, ನಾರ್ಮಲ್ ಅಂತ ಅನ್ಕೊಳ್ಳಿ. ಫಾದರ್ ಆಫ್ ನೇಷನ್ ನೀವು ಅವಮಾನ ಮಾಡಿದಿರಿ, ಇದಕ್ಕೆ ನಿಮ್ಗೆ ಏನ್ ಶಿಕ್ಷೆ ಆಗ್ಬೇಕು? ಕೇವಲ ನಿಮಗೆ ಚುನಾವಣೆಯಲ್ಲಿ ಗೆಲ್ಲೋದಲ್ಲ, ಸೋಲ್ಸೋದು ಮಾತ್ರ ಅಲ್ಲ, ಈ ದೇಶವನ್ನೇ ನೀವು ಬಿಟ್ಟು ಹೋಗ್ಬೇಕು. ಯಾಕಂದ್ರೆ ನೀವು ಇವ್ರಿಗೆ ಗೌರವ ಕೊಡ್ತಾ ಇಲ್ಲ. ಇವತ್ತು ನಿಮ್ ಮೋದಿ ಅವ್ರು ಏನು ಹೇಳ್ತಿಲ್ವಾ? ಗಾಂಧೀಜಿ ಅವ್ರ ಕೈಯಲ್ಲಿ ಸ್ವಚ್ಛ ಭಾರತ್ ಕೊಟ್ರಿ, ಕನ್ನಡಕವನ್ನ ಕೊಟ್ಟಿದ್ರಿ, ಟ್ಯಾಕ್ಸ್ ಕಲೆಕ್ಷನ್ಗೆ ಕನ್ನಡಕವನ್ನ ಕೊಟ್ಟಿದ್ರಿ, ಬರೀ ಒಂದು ಸಿಂಬಲ್, ಏನೇ ಒಂದು ನೀವು G20 ಕನ್ನಡಕವನ್ನ ಕೊಟ್ಟಿದ್ರಿ, ಪಾಸ್ಪೋರ್ಟ್ಗೆ ಕನ್ನಡಕವನ್ನ ಕೊಟ್ಟಿದ್ರಿ, ಗಾಂಧೀಜಿ ಕನ್ನಡಕವನ್ನ ಕೊಟ್ಟಿದ್ರಿ. ಅದರಲ್ಲೇ ನಾವು ಗಾಂಧೀಜಿಯನ್ನ ಅರ್ಥ ಮಾಡ್ಕೊಂತೀವಿ. ಹಾಗಾಗಿ ಗಾಂಧೀಜಿಯನ್ನು ಈ ರೀತಿ ಅವಮಾನ ಮಾಡ್ಕೊಂಡಾಗ ಸೆಂಟ್ರಲ್ ಗೌರ್ಮೆಂಟ್ ತುಂಬಾ ಉಗ್ದುಪಂತ ಆಗ್ತಿಲ್ವಾ ಸರ್? ಸೊ ಇದು ನಮ್ಗೆ ಖಂಡಿತವಾಗ್ಲೂ ನಮ್ಗೆ ಮನ್ಸಿಗೆ ನೋವಾಗಿದೆ ಸರ್. ಗಾಂಧೀಜಿ ಅವರಾಗ್ಲಿ, ಅಂಬೇಡ್ಕರ್ ಆಗ್ಲಿ, ಅಥವಾ ಕಿತ್ತೂರು ಚೆನ್ನಮ್ಮ ಆಗ್ಲಿ, ಯಾರೇ ಆಗ್ಲಿ, ಅವ್ರನ್ನ ಬದುಕಿಸ್ಬೇಕು, ಅವ್ರನ್ನ ಇದೇ ರೀತಿ ತೋರಿಸ್ಬೇಕು, ಅವ್ರ ತತ್ವ ಸಿದ್ಧಾಂತವನ್ನ ಕಾಪಾಡಬೇಕು ಅನ್ನೋದು ನಮ್ಮ ಕಾನೂನು. ಇದು ಈಗ ಗಾಂಧೀಜಿ ಬಗೆಗಿನ ಬಿಜೆಪಿ ಅಸಹನೆಯನ್ನ ಈ ಥರ ಎಲ್ಲ ಬಳಸಿಕೊಳ್ಳುವ ಮೂಲಕವಾಗಿ ಪ್ರಕಟಿಸ್ತಾ ಇದೆಯಾ ಅದು? ಈಗ ನೀವು ಜೈ ಮಹಾತ್ಮ ಗಾಂಧೀಜಿ, ಗೋಡ್ಸೆಗೆ ಧಿಕ್ಕಾರ ಅಂತ ಬಿಜೆಪಿಯವ್ರು ಹೇಳಲ್ಲ ಅಂತಾರೆ, ನಿಜನಾ ಇದು? ಜೈ ಮಹಾತ್ಮ ಗಾಂಧಿ, ಗೋಡ್ಸೆಗೆ ಧಿಕ್ಕಾರ, ಇದನ್ನ ಬಿಜೆಪಿಯವ್ರು ಯಾವತ್ತೂ ಹೇಳಲ್ಲ ಅಂತಾರೆ, ನಿಜನಾ ಸುಳ್ಳ ಇದು? ಯಾಕೆ ಹೇಳಲ್ಲ ಸರ್? ಹೇಳಿ ನೋಡೋಣ. ಮಹಾತ್ಮ ಗಾಂಧಿ ಅವರಿಗೆ ಜೈ, ನಾಥೂರಾಮ್ ಗೋಡ್ಸೆಗೆ ಧಿಕ್ಕಾರ. ಫೈನ್. ನಿಮಗೆ ಗಾಂಧೀಜಿ ಬಗ್ಗೆ ಅಸಹನೆ ಇಲ್ಲ ನಿಮಗೆ? ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ಗೋಡ್ಸೆ ಬಗ್ಗೆ ಪ್ರೀತಿನೂ ಇಲ್ಲ? ಎಂತದೂ ಇಲ್ಲ ಸರ್. ಮತ್ತೆ ಇದು ಏನ್ ಪ್ರಕಟವಾಗ್ತಾ ಇದೆ ಇಲ್ಲಿ? ಗಾಂಧೀಜಿಯನ್ನು ವಿಕಾರವಾಗಿ ಚಿತ್ರಿಸ್ತಾ ಇರೋದು ಯಾಕೆ ಸರ್? ವಿಕಾರ ಚಿತ್ರೀಕರಣ. ಈಗ ನಿಮ್ ಪಕ್ಕದಲ್ಲಿ ಕುಂತ್ಕೊಂಡಂತ ಭಕ್ತರು ತುಂಬಾ ಪುಂಖಾನುಪುಂಖವಾಗಿ ಮಾತಾಡ್ತಾ ಇದ್ರು. ಅದೇ ಗಾಂಧಿ ತತ್ವವನ್ನು ಕುತ್ಕೊಂಡ ಅಣ್ಣಾ ಹಜಾರೆಗೆ ಇವ್ರೇನ್ ಮಾಡಿದ್ರು, ಯಾವ ರೀತಿಯಾದಂತ ನಡು ನೀರಿನಲ್ಲಿ ಸರ್ ನೀವು ಮಾತಾಡಿದ್ರೆ ಕೇಳಿಸ್ಕೋಬೇಕಾಗುತ್ತೆ, ದಯವಿಟ್ಟು ಕೇಳಿಸ್ಕೋಬೇಕಾಗುತ್ತೆ. ಮಧ್ಯದಲ್ಲಿ ಮಾತಾಡಬೇಡಿ, ಆರಾಮಾಗಿ ಮಾತಾಡಿ, ಮಾತಾಡಬೇಡಿ, ಏನು ತಲೆ ಕೆಡಿಸ್ಕೊಂಡು ಸ್ವಲ್ಪ ನಾವು ಹೇಳ್ತಾ ಇರೋದು ಕೆಟ್ಟು ನೋಡಿದೀವಲ್ಲ, ಇಡೀ ಕರ್ನಾಟಕ ತೋರಿಸಲ್ಲ ಕೆಟ್ಟಿರೋದು. ಅದಕ್ಕೆ ಧೈರ್ಯವಾಗಿ ಹಾಕಿದೀವಿ, ಹಾಕಿದೀವಿ. ಭಾರತೀಯ ಜನತಾ ನಿಮ್ಮಲ್ಲಿ ಎಲ್ರಿಗೂ ಇದೆ, ನಿಮ್ ತರದ್ದು ನಡುವಿನ ಅಣ್ಣಾ ಹಜಾರೆ ಬಿಟ್ಬಿಟ್ಟು ಅಣ್ಣ ನಾನು ನಾವು ಕಲ್ತ್ಕೋಬೇಕಂತದ್ದು ಏನು ಇಲ್ಲ. ಇದೇ ಜನ್ಮದಲ್ಲಿ ನೀವು ಬಿಜೆಪಿ ಆಮ್ ಆದ್ಮಿ ಜನರಲ್ಲಿ ಕಲಿಯಕ್ಕಾಗಲ್ಲ, ಅದಕ್ಕೆ ನೀವು
ಆಯ್ತಾ ಆಯ್ತಾ ಯಾರು ಗುಡ್ಸಿಲ್ಲ 46% 47% 46 47 ಸೋತಿದ್ದೀರಾ. ನಿಮ್ಮ ಚಾಣಕ್ಯ ತೋರಿಸಿ ಬರೋ 1% ಇವತ್ತು ಎಲೆಕ್ಷನ್ ಆದ್ರೂ ಒಂದು ಸೀಟ್ ಬರಲ್ಲ. ನೀವು ಒಂದು ಸೀಟ್ ಬರಲ್ಲ. ಫಸ್ಟ್ ಕರ್ನಾಟಕವನ್ನ ಗಾಂಧೀಜಿ ಬಗ್ಗೆ ಮಾತಾಡ್ರಿ. ಅಣ್ಣಾ ಹಜಾರೆಗೆ ಯಾಕೆ ಹೋಗ್ತೀರಾ? ಟ್ರೈನ್ ಹಿಂಗ್ ಹೋಗ್ಸಿ, ಬುಲೆಟ್ ಟ್ರೈನ್ ಅಣ್ಣಾ ಹಜಾರೆ ಬಿಡ್ಬೇಡ್ರಿ. ಇಲ್ಲಿ ಮಾತಾಡ್ರಿ ಗಾಂಧೀಜಿ ಬಗ್ಗೆ. ನಾಚಿಕೆ ಆಗ್ಬೇಕ್ರಿ ನಿಮ್ಮೆಲ್ಲರಿಗೂ. ಗಾಂಧೀಜಿ ದೊಡ್ಡ ಕೊಟ್ಬಿಟ್ಟು ಮಾತಾಡಿರೋ ನೀವು ನಾಚಿಕೆ ಆಗ್ಬೇಕ್ರಿ. ಫಸ್ಟ್ ಅಣ್ಣಾ ಹಜಾರೆ ಅಂತ ಇಲ್ಲಿಗಲ್ ಲಿಕ್ಕರ್ ಇಲ್ಲಿಗಲ್ ಲಿಕ್ಕರ್ ಸುಪ್ರೀಂ ಕೋರ್ಟ್ ಉಗ್ದಾಕಿದೆ. ಸುಪ್ರೀಂ ಕೋರ್ಟ್ ಉಗ್ದಾಕಿದೆ ನಿಮ್ಗೆ. ಇಡಿ ಕೇಸ್ ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ್ರೆ ನಾಚಿಕೆ ಉಗ್ದಾಕಿದೆ. ಅಲ್ಲೊಬ್ಬ ಕಾಂಗ್ರೆಸ್ ವಕ್ತಾರರು ಹೇಳ್ತಾರೆ ನಮ್ಗೆ ಖೇದ ಇದೆ ಅಂತ. ಸೊ ನೀವ್ ಏನ್ ಚರ್ಚೆ ಮಾಡ್ತಾ ಇದೀವಿ ನಾವು ಅದಲ್ಲಿ? ನಾವೊಂದು ಅಡ್ವರ್ಟೈಸ್ಮೆಂಟ್ ಎಲ್ಲಿಂದ ಶುರು ಆಯ್ತು ಅಂತ ಸ್ಟಾರ್ಟ್ ಮಾಡ್ಬೇಕಲ್ಲ ಸರ್. ಎಲ್ಲಿಂದ ಶುರು ಆಗ್ಬಿಟ್ಟು ಸ್ಟಾರ್ಟೆಡ್ ಯಾಕೆ ಶುರು ಆಯ್ತು? ಯಾಕೆ ಶುರು ಆಯ್ತು? ಹಂಗಂದ್ರೆ ನಿಮಗೆ ಅದು ಯೋಜನೆ ಅರ್ಥ ಆಗ್ಲಿಲ್ವಾ? ಇಲ್ಲ ಹೆಸರು ಬಿಟ್ಟು ಆಯ್ತು ನಿಮಗೆ? ಒಂದು ಅವರ ಒಂದು ಹೆಸರು ಹೇಳ್ಕೊಂಡು 60-65 ವರ್ಷ ಕರಪ್ಷನ್ ಮಾಡಿದ್ರಲ್ಲ,